ನಮಸ್ಕಾರ ರೈತ ಬಾಂಧವರೇ, ನಾವ್ ಇವತ್ತು ಬಂದಿದ್ದೀವಿ ಐನಾಪುರ ಕೃಷಿ ಮೇಳಕ್ಕ. ಇಲ್ಲಿ L&T ಟ್ರ್ಯಾಕ್ಟರ್ ಅಡ್ವರ್ಟೈಸ್ಮೆಂಟ್ ತಗೊಂಬಂದ ಕೃಷಿ ಮೇಳ ಒಳಗ. ಅದ್ರ ಪರ್ಫಾರ್ಮೆನ್ಸ್ ಹೆಂಗ್ ಅದಾವು ಏನದಾವು ಒಂದ್ ಸ್ವಲ್ಪ ಕೇಳ್ಕೊಂಡ್ ಬರೋಣ ಬರ್ರಿ. ಸರ್, ನಿಮ್ ಗಾಡಿ ಬದಲ ಎಲ್ಲ ರೈತರಿಗೆ ಕ್ಲಿಯರಿಟಿ ಹೇಳ್ರಿ. ಈ ಗಾಡಿ 5210 ಅಂತ ಹೇಳಿ ಬರ್ತಾರೆ. 5210 ಮೊದಲು ಗೇರ್ ಪ್ರೋ ಅಂತ ಹೇಳಿ ಬರ್ತಿದ್ರಿ, ಈಗ ಲಿಫ್ಟ್ ಪ್ರೋ ಅಂತ ಹೇಳಿ ಬರ್ತದೆ. ಆಮೇಲೆ ಮೊದಲು ಈ ಗಾಡಿ ಒಳ 250 ತಾಸಿಗೆ ಮ್ಯಾಲ್ಚೇಂಜ್ ಬರ್ತಿದ್ರಿ, ಈಗ 500 ತಾಸಿಗೆ ಮ್ಯಾಲ್ಚೇಂಜ್ ಬರ್ತೈತ್ರಿ. ಇದು ಈ ಗಾಡಿ ಒಳಗೆ ಏನು ಟೆಕ್ನಾಲಜಿ ಹೊಸವಾಗಿ ಬಂದೈತೆ ಅಂದ್ರೆ, ಇದು ಪೆಟ್ರೋಲ್ ಕೆಪಾಸಿಟಿ ಲಿಫ್ಟಿಂಗ್ ಕೆಪಾಸಿಟಿ ಮತ್ತೆ 2000 kg ಬರ್ತಿದ್ರಿ, ಈಗ 2500 kg ಬರ್ತಾರೆ. ಒಂದು ಅಬ್ಸರ್ವ್ ಹಾಲ್ ಬರ್ತಾರೆ. ಇದ್ರೊಳಗೆ ಮುಂದೆ ಒಂದು ಡೀಸೆಲ್ ಕೂಲರ್ ಅಂತ ಹೇಳಿ ಬರ್ತಾರೆ. ಅಂದ್ರೆ ನೀವು 24 hours ಗಾಡಿ ಬಿಸಿಲೊಳಗೆ ಯೂಸ್ ಮಾಡಿದ್ರು ಯಾವ್ದು ಡೀಸೆಲ್ ಸಕಟ್ ಗರಂ ಆಗೋದಿಲ್ಲ ಗಾಡಿ. ಇನ್ನೊಂದ್ರಿ, ರೈತರ L&T ಅಂದ್ರ ರೋಡ್ ಮ್ಯಾಗ ಸ್ಲೋ ಆಕೈತಿ ಅಂತ. ಇದು RPM ಜಾಸ್ತಿ ಅದ ಹೆಂಗ? ಅವ್ ಮೊದಲಿನ 2022 ಏನ್ ಗಾಡಿ ಇದ್ವಲ್ರಿ ಅವ್ ಸ್ಲೋ ಇದ್ರು. ಈಗ ಮೋಟರ್ ಸೈಕಲ್ ನೀವು ಸ್ಪೀಡ್ ಹೆಚ್ಚು 60 ಸ್ಪೀಡ್ ಗಾಡಿ ಓಡ್ತಾರೆ. ತಾಸಿಗೆ ಮೊದಲಿನ ಗಾಡಿ 4-4 ತನಕ ಎವರೇಜ್ ತಗೋತಿದ್ರು. ಈಗಿನ ಗಾಡಿ 3 ರಿಂದ 3.5 ತನಕ ಎವರೇಜ್ ತಗೋತಾರೆ. ರೈತ ಬಂದವ್ರೆ, ಮೊದ್ಲಿನ ಗಾಡಿಗಳ ರೋಡ್ ಮ್ಯಾಗ RPM ಸ್ಲೋ ಇದ್ದು. ಈ ಗಾಡಿ ಒಳಗೆ ಹಂಗಿಲ್ಲ, ಈಗ RPM ಜಾಸ್ತಿ ಇಟ್ಟಾರ. ಇನ್ನು ಗಾಡಿ ಬದಲ ಏನೈತಿ ಎಲ್ಲ ಹೇಳ್ತಾರ ಬರ್ರಿ ಸೈಡ್. ಮೊದ್ಲಿನ ಗಾಡಿ ಒಳಗರೆ ಇದು ರೆಗ್ಯುಲರ್ ಅಷ್ಟೇ ಬರ್ತದೆ. ಇದು ಡೀಸೆಲ್ ಕೂಲರ್ ಅಂತ ಹೇಳಿ ಹೊಸದು ಬಂದೈತೆ. ಡೀಸೆಲ್ ಕೂಲ್ ಮಾಡ್ಬಿಡ್ತೇನ್ರಿ? ಡೀಸೆಲ್ ಕೂಲರ್ ನ್ಯೂ ಟೆಕ್ನಾಲಜಿ. ಅದ್ರಿಂದ ಏನ್ ಮೈಲೇಜ್ ಜಾಸ್ತಿ ಆಕೈತಿ? ಮೈಲೇಜ್ ಏನ್ ಸಂಬಂಧ ಇಲ್ಲ. ಅಂದ್ರೆ ನೀವು ಒಬ್ಬರು ಜಾಸ್ತಿ 24 hours ಗಾಡಿ ದುಡಿಸ್ತಾರಲ್ರಿ, ಅವ್ರು ಡೀಸೆಲ್ ಇಂಜಿನ್ ಗರಂ ಕೂಲೆಂಟ್ ಇಟ್ಟಿರ್ತಾರೆ. ಅದು ಅದ್ರ ಜೊತೆನ ಡೀಸೆಲ್ ಗರಂ ಆಕತ್ತಲ್ಲ, ಅದು ಡೀಸೆಲ್ ಕೂಲ್ ಮಾಡಿ ಹೊರಗೆ ಕಳಿಸ್ಬಿಡ್ತಾರೆ. ಗೇರ್ ಪ್ರೋ ಅಥವಾ ಲಿಫ್ಟ್ ಒಳಗ್ರೆ ಡೀಸೆಲ್ ಫಿಲ್ಟರ್ 2 ಬರ್ತಿದ್ರಿ. ಅವು 250 ತಾಸಿಗೆ ಮ್ಯಾಲ್ಚೇಂಜ್ ಬರ್ತಿದ್ರು. ಇವಾಗ ಏನಾದ್ರೆ ಸಿಂಗಲ್ ಕೊಟ್ರ ಇಲ್ರಿ, ಈಗ 500 ತಾಸಿಗೆ ಮ್ಯಾಲ್ಚೇಂಜ್ ಬರ್ತಾವ್ರಿ. 500 ತಾಸಿಗೆ ಮ್ಯಾಲ್ಚೇಂಜ್ ಪ್ರತಿ 500 ತಾಸಿಗೆ. ಈಗ ಇದನ್ನ ಆಯಿಲ್ ಉಳಿತಾಯ ಆಕೈತ್ರಿ ರೈತರಿಗೆ, ಖರ್ಚಿ. ಅಂದ್ರೆ ಈಗ ರೈತರಿಗೆ ಒಂದ್ ಏನ್ ಅನುಕೂಲ ಅಂದ್ರೆ, ಒಂದ್ ಸರ್ವಿಸ್ ಅಂದ್ರೆ ಮಿನಿಮಮ್ 4100 4200 ತನಕ ಮ್ಯಾಲ್ಚೇಂಜ್ ಖರ್ಚು ಬರ್ತದ್ರಿ. ವರ್ಷದಾಗ ಏನಾಯ್ತ್ರಿ ಒಂದ್ ಉಳಿತೈತ್ರಿ. ವರ್ಷದಾಗ 2 ಮ್ಯಾಲ್ಚೇಂಜ್ ಫ್ರೀ ಅಂದ್ರೆ ಅವ್ರಿಗೆ 10,000 ರೂಪಾಯಿ ಉಳ್ದಂಗ ಬೆನಿಫಿಟ್ ಒಂದ್ ವರ್ಷ. ಅದ SU ಕಿಟ್ ಅಂತ. ಇದು ಪವರ್ ಪಲ್ಟಿ ಕಿಟ್ ಅಂತ ಹೇಳ್ರಿ. ಇದು ಲಿಫ್ಟ್ ಪ್ರೋ ಗಾಡಿಗೆ ಕಂಪ್ನಿಯಿಂದ ಫಿಟ್ಟಿಂಗ್ ಬರುತ್ತೆ. ಎದಕ್ಕೆ ಯೂಸ್ ಆಕೈತ್ರಿ ಇದು ನಿಮ್ಮ ಆಯಿಲ್ ಫಿಲ್ಟಿಗೆ ಜೋಡಿಸಿರಲ್ಲ, ಅದಕ್ಕೆ ಡಂಪ್ ಎರಡಕ್ಕೂ ಯೂಸ್ ಆಕೈತಿ. ನೆಕ್ಸ್ಟ್ ಇದು ಲಿಫ್ಟಿಂಗ್ ಕೆಪಾಸಿಟಿ ಅಂದ್ರೆ ಮೊದ್ಲಿನ ಗಾಡಿಗಳು 2 ಟನ್ ಎಬ್ಬಿಸ್ತಿದ್ರು. 2 ಟನ್. ಈ ಗಾಡಿ ಲಿಫ್ಟ್ 2.5 ಟನ್ ಎಬ್ಬಿಸ್ತೈತಿ. 2.5. ಗಾಡಿ ಒಳಗೆ ಇಂಜಿನ್ ಒಳಗೆ ಏನಂದ್ರ 3 ರಿಂದ 3.5 ತಾಸಿಗೆ ಎವರೇಜ್ ಬರ್ತೈತ್ರಿ. ಇನ್ನ ಗಾಡಿ ಬ್ಯಾಕಪ್ ಟಾರ್ಕ್ ಜಾಸ್ತಿ ಐತ್ರಿ. ಇನ್ನ ಮೇನ್ ರೈತರಿಗೆ ಬೇಕಾಗಿದೆ ಅಂದ್ರ ಮೈಲೇಜ್ ಬೇಕಲ್ರಿ. ಮೈಲೇಜ್ ಹೆಂಗೇನ್ರಿ ಇದ್ರ? ಮೈಲೇಜ್ 1 ಗಂಟೆಗೆ 1 ತಾಸಿಗೆ 3 ರಿಂದ 3.5 ಕೊಡ್ತಾರೆ. ಅಷ್ಟು ಬಡಿ 3.5. ಇನ್ನ ಇದ್ರ ವಾರಂಟಿ ಗ್ಯಾರಂಟಿ ಬದಲಾದ್ರಿ? ಇದು ನಮ್ಮ ಗಾಡಿ ಹೆಂಗೈತಂದ್ರೆ ಹೈಡ್ರೋಲಿಕ್ ರೀ, ಗೇರ್ ಬಾಕ್ಸ್, ಇಂಜಿನ್ ರೀ. 5 ವರ್ಷ ಬೇಕು, 5000 ತಾಸ್ ರೀ. ಯಾವ್ದು ಮೊದಲ ಆಕತ್ತಲ್ರಿ ಅದು ವಾರಂಟಿ ಕೊಡ್ತೀವ್ರಿ. ಆಮೇಲೆ ಇವ್ ಕಂಪ್ನಿ ಅಂದ್ರೆ ಬ್ಯಾಟ್ರಿ ಮತ್ತು ಟೈರ್ ಬೇರೆ ಅದರ್ ಕಂಪ್ನಿ ಇರ್ತಾವಲ್ರಿ, ಅದು 1 ವರ್ಷ ವಾರಂಟಿ. ನಮ್ಗೆ ಹೈಡ್ರೋಲಿಕ್ ಗೇರ್ ಬಾಕ್ಸ್ ಇಂಜಿನ್ ಅಂದ್ರೆ ನಮ್ಮ ಓನ್ ಕಂಪ್ನಿ ಜಾನ್ ಡೀರ್ ಕಂಪ್ನಿ ಅಂತ ಪ್ರೊಡಕ್ಷನ್ ಇರ್ತದಲ್ರಿ. ಇದಕ್ಕೆ 5000 ತಾಸ ಬೇಕು, 5 ವರ್ಷ ವಾರಂಟಿ ಕೊಡ್ತೀವಿ. ಟ್ರ್ಯಾಕ್ಟರ್ ಟೆಸ್ಟ್ ಮಾಡಿ ನೋಡ್ತೀನಿ ಹೆಂಗೈತಿ ಏನ. ಜಿಂಕಾ ಬ್ರ್ಯಾಂಡ್. ಏನ್ ಮಾಡ್ರಿ ತೋದ ಹೊಸದ್ರಿ? ಹೊಸದು ಯಾರು ಸುಮ್ಮನೆ ನೀರು ಹೋಗಿ ಚಾಲು ಮಾಡಿ ಈಗ ನೋಡಿದ ಹುಡುಗ ಸ್ವಲ್ಪ ಆರಾಮತಿ ಅಂತ. ಇವ್ರ ಮಷಿನ್ ಕಂಪ್ನಿ ಮಷಿನ್ ಟ್ರೈನಿಂಗ್ ಹೋಗ್ಯಾನ್ರಿ. ನಾನು ಚೆನ್ನೈಗೆ ಹೋಗಿ ಬಂದು ಬಾರಾಮತಿ ಹೋಗ್ಯಾನ್ರಿ. ಬಾರಾಮತಿ ಮಷಿನ್ ಕಟ್ಸ್ಯಾರ್ರಿ ಅವನಿಗೆ. ಬರ್ರಿ ಅವರು ನಾಳೆ ನಾಡಕ್ಕೆ ಬರ್ತಿದ್ದೆ. ಈಗ ಅವ್ರಿಗೆ ಇಂಟ್ರೆಸ್ಟ್ ನೋಡ್ಬೇಕಿಲ್ಲ. ನಾವು ಮಷಿನ್ ಕಂಪ್ನಿ